नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। मल्लिकार्जुन कालगी के हमले, कांग्रेस ने भाजपा के आरोपों का करारा जवाब दिया। चित्रपुर में आयोजित एक प्रेस कॉन्फ्रेंस में कांग्रेस नेता और पूर्व नगर अध्यक्ष मल्लिकार्जुन कालगी ने भाजपा के प्रदेश कार्यकारिणी सदस्य आर रुद्रयाहा द्वारा लगाए गए आरोपों का करारा जवाब दिया। उन्होंने कहा कि नीट परीक्षा में हुई गड़बड़ी के मामले में केंद्रीय शिक्षा मंत्री का इस्तीफा इस बात का सबूत है कि कांग्रेस की मांग को न्याय मिला है। उन्होंने भाजपा पर केंद्र सरकार की नाकामियों को छिपाने के लिए कांग्रेस और मंत्री प्रियंक खरगे पर निराधार आरोप लगाने का आरोप लगाया। उन्होंने राज्य सरकार पर सूखे की स्थिति को प्रभावी ढंग से संभालने का आरोप लगाया और भाजपा नेताओं पर केंद्र से राहत दिलाने में विफल रहने का आरोप लगाया। प्रेस कॉन्फ्रेंस में रसूल मुस्तफा सर, सैयद चिश्ती, अहमद सर, प्रकाश सलगारा, बसवराज मुदबुलकर, श्रीकांत, अनिल नादगेरी और कांग्रेस पार्टी के अन्य नेता उपस्थित थे। ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಹೋರಾಟ ಮಾಡುವಾಗ ಕೇಂದ್ರದಲ್ಲಿ ಇರ್ತಕ್ಕಂಥ BJP ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ರಕ್ತ ಬರುವ ಹಾಗೆ ಹೊಡೆದು ಸಾಕಷ್ಟು ಹಿಂಸೆ ಕೊಟ್ಟಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಯಾವ ಮಟ್ಟಕ್ಕೆ BJP ಸರ್ಕಾರ ಹೇಳಿದೆ ಅಂದರೆ ರೈತರ ಬಾಯಿ ಮುಚ್ಚಿಸೋದು, ಕೂಲಿಕಾರ ಬಾಯಿ ಮುಚ್ಚಿಸೋದು, ಆದರೆ ವಿದ್ಯಾರ್ಥಿಗಳ ಮುಚ್ಚಿಸೋದು ಇದು ಭಾಳ ದಿವಸ ನಡೆಯಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡೊಬ್ಬ ರಾಜ್ಯ ಇದ್ದಾಗ ಕೇಳೊಬ್ಬ ಪ್ರಜೆ ಇರಬೇಕನ್ನ ಒಂದು ನಿಯಮ ಇದೆ. ಆ ನಿಯಮಕ್ಕೆ ಅನುಗುಣವಾಗಿ ಇವತ್ತಿನ ದಿನದಲ್ಲಿ ಯಾವುದೇ ಸರ್ಕಾರ ಇರಲಿ, ರೈತರ ಪರವಾಗಿ, ಬಡವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಹಸಿದವರ ಪರವಾಗಿ ಸಹಕರಿಸಬೇಕು. ನಾವು ಇವತ್ತಿನ ದಿವಸ ನಿನ್ನೆ ರಾಜ್ಯ BJP ಕಾರ್ಯಕಾರಿಣಿ ಸದಸ್ಯರಾದಂಥ ಆರ್ ರುದ್ರಯ್ಯ ಅವರು ಚಿತ್ತಾಪುರ ಬೆಂಗಳೂರಿಂದ ಪಾಪ ಅಷ್ಟು ದೂರದಿಂದ ಪ್ರೆಸ್ ಮೀಟ್ ಮಾಡೋ ಉದ್ದೇಶಕ್ಕಾಗಿ ಚಿತ್ತಾಪುರ ಕಷ್ಟಪಟ್ಟು ಬಂದು ರೈತರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಸರಳವಾಗಿ ಮಾತಾಡಿದರು. ಇವರಿಗೆ ರೈತರ ಬಗ್ಗೆ ಮಾತಾಡೋದು, ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದು ಯಾವುದೇ ಹಕ್ಕಿಲ್ಲ. ಯಾಕಂದರೆ ಇವತ್ತು ನಾವು ನೋಡಿದ್ವಿ, ಕಳೆದ ಸಾರಿ BJP ಸರ್ಕಾರ ಇರುವಾಗ, ಯಡಿಯೂರಪ್ಪ ಸರ್ಕಾರವಿದ್ದಾಗ ರೈತರು ಗೊಬ್ಬರಕ್ಕಾಗಿ ಹೋರಾಟ ನಡೆದಾಗ ಗೋಲಿಬಾರ್ ನಡೆದಿತ್ತು. ಅದು ಎಲ್ಲ ಜನರ ಕಣ್ಮುಂದೆ ಇದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಅನ್ಯಾಯವಾಗಿದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಓದಿದಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ನಾವಿಷ್ಟು ಓದಿನೋ ನಮಗೆ ಏನು ಸ್ವಾರ್ಥಕ್ಕಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವ್ರ ತಾಯಿ ತಂದೆ ಗತಿ ಏನಾಗುತ್ತೆ ಇವತ್ತು? ಅವರು ಕಷ್ಟಪಟ್ಟು ಮಕ್ಕಳಿಗೆ ಕಣ್ಣಿ ಬಿಟ್ಕೊಂಡು ಹಗಲು ರಾತ್ರಿ ಓದ್ಕೊಂಡು ಆ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಆ ಮಕ್ಕಳು ನೊಂದ್ಕಿಸಿ ಪ್ರಾಣ ಕಳ್ಕೊಂಡ್ರು. ಆದರೆ ಸರ್ಕಾರಕ್ಕೆ ಮಕ್ಕಳ ಬಗ್ಗೆ ಸ್ವಲ್ಪ ಆದರೂ ಕಿಂಚಿತ್ ಸ್ವಾಭಿಮಾನ ಇಲ್ಲ. ಆದರೆ ಇವತ್ತು BJP ಅವರಿಗೆ ಮಾತಾಡೋದೊಂದು ಯಾರೂ ಇಲ್ಲ. ಬೆಂಗಳೂರಿಂದ ಬರೋದು, ಪ್ರೆಸ್ ಮೀಟ್ ಮಾಡೋದು, ಕಲಬುರಗಿ ಬರೋದು, ಚಿತ್ತಾಪುರ ಮಾಡಿರಿ, ಬ್ಯಾಡ ಅಂತಾರಲ್ಲ. ನೀವು ಒಳ್ಳೆಯ ಸಲಹೆ ಕೊಡ್ರಿ, ಸಹಕಾರ ಕೊಡ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡೋದು ನಾವು ಯಾವಾಗೂ ನಿಮಗೂ ಸ್ವಾಗತ ಮಾಡಿ ನಿಮ್ಮ ಹೇಳಿಕೆಗಳು ನಾವು ವಿರೋಧ ಮಾಡಲ್ಲ. ಆದರೆ ಏನು ಮಾತಾಡ್ಬೇಕು ಅನ್ನೋದು ವಿಚಾರ ಮಾಡ್ರಿ. ನೀವು ಸುಮ್ಮನೆ ಪ್ರತಿಯೊಂದಕ್ಕೂ ಟೀಕೆ ಮಾಡಬಾರ್ದು. ಕೆಲಸಕ್ಕೆ ತಪ್ಪಿದ್ದು ತಪ್ಪು ಅನ್ಬೇಕು, ಮಾಡಿದ್ದು ಮಾಡ್ಯಾರ ಅಂತ ಹೇಳ್ಬೇಕು. ಕಣ್ಣು ಕಾಣಲ್ಲ ಅಂತಂದಾಗ ಕುರುಡ್ರ ಆಟ ಮಾಡ್ದಂಗೆ ಆಗ್ತದೆ. ಆದ ಕಾರಣ ಇವತ್ತು ಮೊದಲು ಸಾಕಷ್ಟು BJP ಲೀಡರ್ಗಳು ಇವತ್ತು ದಂಡತಿ ಉದಾಹರಣೆಗೆ ಅಷ್ಟೊಂದು ದೊಡ್ಡ ಉದಾಹರಣೆ ಒಂದು ಪ್ರಭಾಕಂಡ ಮಾಡಿದರು. ಆವಾಗ ನಿಮ್ಮ BJPಯ ಮಾನಸ ಪುತ್ರ, BJPಯ ಪರಾಜಿತ ಅಭ್ಯರ್ಥಿ ಇವತ್ತೇನು ಹೇಳ್ದ? 50ರಿಂದ 60 ಮಕ್ಕಳು ಸತ್ತಿದ್ದಾರೆ ಅಂತ ಹೇಳಿದರು. ನೀವು BJP ನಾಯಕರು ಬಂದಿರಿ. ಅಮರನಾಥ್ BG ಪಾಟೀಲ್ ಬಂದರು, ಅವಿನಾಶ್ ಜಾಧವ್ ಬಂದರು, ಬಸವರಾಜ್ ಮತ್ತಿಮೂಡು ಬಂದರು, ರಾಜ್ಕುಮಾರ್ ಪಾಟೀಲ್ ಬಂದರು, ದಂಡತಿ ಬಂದರು. ಅದ್ರ ಬಗ್ಗೆ ಮಾತಾಡ್ರಿ. ಕ್ಷೇತ್ರ ಜನರಿಗೆ ಹೇಳ್ರಿ, ನಿಮ್ಮ ಪರಾಜಿತ ಅಭ್ಯರ್ಥಿ 50ರಿಂದ 60 ಮಕ್ಕಳು ಸತ್ತನ ಹೇಳಿದೆ.
ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ರಿ, ಅದ್ರ ಬಗ್ಗೆ ಮಾತಾಡಲ್ಲ. ಈ ಕ್ಷೇತ್ರ ಜನರಿಗೆ ಹೇಳ್ರಿ, ಆ ಪಾಲಕರಿಗೆ ಹೇಳ್ರಿ, ಆ ಒಬ್ಬರು ಪಾಲಕರಿಗೆ ಎಲ್ಲಿ ಸತ್ತಿದ್ದಾರೆ, ಯಾರು ಸತ್ತಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ಯಾವುದೇ ಮಾತಾಡ್ತಾರೆ ಆಧಾರವಾಗಿ ಇಟ್ಕೊಂಡು ಮಾತಾಡ್ಬೇಕು. ಬರ್ತಕ್ಕಂಥ ಜೋಳದಲ್ಲಿ ಈಗ ಯಾಕಂದ್ರೆ ನಾವು ಕಳೆದ ಸಲನೂ ನಾವು ಹೇಳಿದ್ವಿ, ನಮ್ಮ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಈಗಾದರೂ ಶಾಸಕರು ಅವರೇ, ಮುಂದೆ ನೆಕ್ಸ್ಟ್ ಚುನಾವಣೆ ನಡೆದರು ನಮ್ಮಲ್ಲಿ ಒನ್ ಮ್ಯಾನ್ ಆರ್ಮಿ ಅವರೇ ಅಭ್ಯರ್ಥಿ ಪ್ರಿಯಾಂಕರ್ಗೆ ನಮ್ಮ ನಾಯಕರು. ನಿಮ್ಮಲ್ಲಿ BJP ನಾಯಕತ್ವ ಕೊರತೆ ಇದೆ. ತಾಯಿಸ್ಕೊಬಾರ್ದು 3 ದಿನ ಲಾಸ್ಟ್ ಟೈಮ್ನಾಗ ಒಬ್ರು ಬಂದರು, ಈಗ ಪಾಪ 6 ಡ್ರೈವರ್ ಹೊಂಟ್ರ. ಏನು ಪಾಪ ಟಿಕೆಟ್ ಕೊಡ್ತಂತ ಹೇಳ್ಯಾರೋ ಏನೋ, ಅದು ಅವ್ರ ಪಕ್ಷದ ವಿಷಯ, ನಾವು ಆ ವಿಷಯಕ್ಕೆ ಮಾತಾಡಲ್ಲ. ಆದರೂ ಬಂದು ಸುಳ್ಳು ಆರೋಪ ಮಾಡೋದು. ರೈತರ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಅದ? ನೀವು ರೈತರ ಬಗ್ಗೆ ಕಾಳಜಿ ಇದ್ರೆ ಕಡೆ ಸಲ ಗೋಲಿಬಾರಿ ಯಾಕೆ ಮಾಡ್ತೀರಿ? ಮಕ್ಕಳು ಒಟ್ಟಿಗೆ ಅಲ್ಲಲ್ಲಿ ಹೋರಾಟ ಮಾಡೋ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಯಾಕೆ ಮಾಡ್ತೀರಿ? ನಾವು ಇದನ್ನು ಖಂಡಿತವಾಗಿ ಖಂಡಿಸ್ತೀವಿ. ಆದ ಕಾರಣ ಯಾವುದೇ ವ್ಯಕ್ತಿಯ ವೈಯಕ್ತಿಕವಾಗಿ ಮಾತನಾಡೋದು ಸಮಂಜಸ. ನಿಮ್ಮ ಪಕ್ಷದಲ್ಲಿ ನಿಮ್ಮ ಅರಜಿತ ಅಭ್ಯರ್ಥಿ ಇರ್ಬೋದು, ನಿಮ್ಮ ಕೆಲವರು BJPಯ ನಾಯಕರಿರ್ಬೋದು, ಆದರೆ ನಮ್ಮ ನಾಯಕರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡೋದು ನಾವು ಖಂಡಿಸ್ತೀವಿ. ಮಾತಾಡ್ರಿ, ಅಭಿವೃದ್ಧಿಗೆ ಮಾತಾಡ್ರಿ. ಇದು ಸರಿಯಿಲ್ಲ ಅಂತ ಹೇಳಿದ್ರೆ ತಪ್ಪು ಅಂತ ತೋರಿಸ್ರಿ. ಆದರೆ ಅಶ್ಲೀಲವಾಗಿ ನಿಮ್ಮ ಪರಾಜಿತ ಅಭ್ಯರ್ಥಿ ಮತ್ತೆ ನಾಲಿಗೆ ಇದು ಮಾಡ್ತಾನ, ಅದ್ರ ಬಗ್ಗೆ ಕ್ಷೇತ್ರದ ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು. ನಿಮ್ಗೆ ಒಂದು ಕ್ವಶನ್ ಕೇಳ್ತೀವಿ, ಎಲ್ಲಿ ನೀವು ಪತ್ರಿಕೆ ಮಾಧ್ಯಮದವ್ರು ನಮ್ಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತದ. ಹಾಸ್ಟೆಲ್ನಲ್ಲಿ ಯಾವುದೇ ವಿದ್ಯಾರ್ಥಿಗೆ ಏನೂ ಹಾನಿ ಆಗಿಲ್ಲ, ಯಾವುದೇ ತೊಂದರೆ ಆಗಿಲ್ಲ. ಆದ ಕಾರಣ ನಾವು ನಿಮ್ಮ ಮುಖಾಂತರ ಹೇಳ್ತೀವಿ, BJP ಅವ್ರಿಗೆ ಯಾವುದೇ ಉದ್ಯೋಗ ಇಲ್ಲ, ಯಾರೋ ಬರಬೇಕು, ಪ್ರಿಯಾಂಕ ಖರ್ಗೆ ಅವರು ಟೀಕೆ ಮಾಡಬೇಕು. ಇವ್ರನ್ನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಟಿಕೆಟ್ ಸಲುವಾಗಿ 1-2 ಅಂಕಗಿನ ಬೀಳ್ತೋ ಏನೋ ನಮ್ಗೆ ಗೊತ್ತಿಲ್ಲ. ಒಬ್ಬರು ಬರ್ತಾರೆ ಬೈತಾರೆ, ಮತ್ತೊಬ್ರು ಬರ್ತಾರೆ ಬೈತಾರೆ. ಆದ್ರೆ ಅವ್ರವ್ರದೇ ಕಾಂಪಿಟೇಷನ್, ಅದು ಬೈಯೋದ್ರಂತೆ ಮಾರ್ಕ್ ಸಿಗ್ತಾವನ್ನ ಉದ್ದೇಶಕ್ಕೆ ಚಿತ್ತಾಪುರ ಬಂದು. ಯಾಕಂದ್ರೆ ಇಲ್ಲಿ ಯಾರು ನಾಯಕತ್ವನೇ ಇಲ್ಲ, ಬರೀ ಗಟ್ಟಿ ನಾಯಕತ್ವ. ಆ ಗಟ್ಟಿ खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।